ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡಿ ಇಲ್ಲಿ ನೋಡಿ ಸ್ಕಿನ್ ಎಲ್ಲ ಆಯಿಲಿ ಆಗಿಬಿಟ್ಟಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ರೇಗ್ ಬೇಡ ನಮ್ಮ ಕ್ಲೈಂಟ್ ಮೇಲೆ. ಬಿಫೋರ್ ಆಫ್ಟರ್ ಮೊದಲು ಬಂದ್ಬಿಟ್ಟಿದೆ ನನಗೆ. ಅವರ ಸಿಗ್ನೇಚರ್ ನ್ಯಾನೋ ಪ್ಲಾಸ್ಟಿಯಾನು ನಡೀತಾ ಇದೆ ಒಳಗಡೆ. ನ್ಯಾನೋ ಪ್ಲಾಸ್ಟಿಯಾ ನನ್ನ ಡ್ಯಾನ್ಸ್ಗಿಂತ ಅಜ್ಜಿ ಡ್ಯಾನ್ಸ್ ಸೂಪರ್ ಇತ್ತು. ಮ್ಯಾನೇಜರ್ ಕೆಲಸ ಬಿಟ್ಟು ಇನ್ನೆಲ್ಲ ಕೆಲಸನೂ ಮಾಡ್ತಾರ ಅವರು ಪಾಪ. ಈ 13ಗೆ 14 ಅಂದ್ಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಮೆಂಟ್ ಹಾಕಿ ಎಸ್ ಆರ್ ನೋ ಅಂತ. ತುಂಬಾ ಖುಷಿ. ಆನ್ ಟೈಮಲ್ಲಿ ಫಿನಿಶೇ ಮಾಡೋಕ್ಕಾಗಲ್ಲ. ಸಲೂನ್ ಯೂಟ್ಯೂಬ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇದು ನಮ್ಮ ಬ್ಲಾಗ್ ನಂಬರ್ 14. ಲಾಸ್ಟ್ ಟೈಮ್ ನನ್ನ ವಿಡಿಯೋನಲ್ಲಿ 13ಗೆ 14 ಅಂದ್ಬಿಟ್ಟಿದೆ, ಬಟ್ ಆ್ಯಕ್ಚುಲಿ ಇದು 14th ವ್ಲಾಗ್. ಆಮೇಲೆ ನಮ್ಮಿಬ್ಬರದೊಂದು ರೀಲು ವೈರಲ್ ಆಗಿಬಿಟ್ಟಿತ್ತು. ಯಾರೇ ನೋಡಲಿ, ಯಾರೇ ಲೈಕ್ ಪಾಸ್ ಆದ್ರೂ ನಮ್ಮ ಸಲೂನ್ ಮುಂದೆ ನಾವು ಆಚೆ ನಿಂತಿರ್ತೀವಲ್ಲ, ಅವರೆಲ್ಲ ಏನು ಹೇಳ್ತಾರೆ, ನನ್ನ ಡ್ಯಾನ್ಸ್ಗಿಂತ ಅಜ್ಜಿ ಡ್ಯಾನ್ಸ್ ಸೂಪರ್ ಇತ್ತು ಅಂತ. ಓಕೆ, ಫುಲ್ ಖುಷಿ ಅಜ್ಜಿಗೆ. ತುಂಬಾ ಖುಷಿ, ತುಂಬಾ ಖುಷಿ. ನಾವು ಇನ್ನೊಂದು ಡ್ಯಾನ್ಸ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಹಾಕಿ ಎಸ್ ಆರ್ ನೋ ಅಂತ. ಇನ್ನೊಂದು ಡ್ಯಾನ್ಸ್ ಬರುತ್ತೆ. ಎಸ್ ಅಂದರೆ ನಾವು ಇನ್ನೊಂದು ರೀಲ್ ಮಾಡ್ತೀವಿ, ಸಮ್ ಫನ್ ರೀಲು. ಅದು ಬಿಟ್ಟು ಇವತ್ತು ಕುಳ್ಳಿ ಗುಡ್ ಆಫ್ಟರ್ನೂನ್. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋದು. ಚಿಕನ್. ಸೊ ಕ್ಲೈಂಟು ಎಲ್ಲ ಬಂದಿದ್ದಾರೆ ಆ್ಯಂಡ್ ಏನೇನು ಸರ್ವಿಸ್ ನಡೀತಾ ಇದೆ ಒಳಗಡೆ, ಅವರ ಸಿಗ್ನೇಚರ್ ನ್ಯಾನೋ ಪ್ಲಾಸ್ಟಿಯಾನು ನಡೀತಾ ಇದೆ ಒಳಗಡೆ. ಆದಷ್ಟು ನಾನು ಎಲ್ಲ ಟ್ರೈ ಆ್ಯಂಡ್ ಕವರ್ ಇಟ್ ಅಪ್. ಬಟ್ ಹೋಗೋಕ್ಕಿಂತ ಮುಂಚೆ ನಾನು ಔಟ್ಫಿಟ್ಟು ಏನು ತೋರ್ಸೋದು ಬೇಡ ಅನಿಸುತ್ತೆ, ಯಾಕಂದರೆ ಅದೇ ಹಳೇ ಡ್ರೆಸ್ ಹಾಕೊಂಡ್ಬಂದಿದ್ದೀನಿ. ಬಟ್ ಅದರ್ವೈಸ್ ತೋರಿಸ್ಬಿಡ್ಲಾ ಒಂದ್ಸಲಿ. ಅಜ್ಜಿಗೆ ಕೊಟ್ಬಿಟ್ಟಿದ್ದೀನಿ ಇವತ್ತು ವೀಡಿಯೋ ಮಾಡೋಕ್ಕೆ. ಲಾಸ್ಟ್ ಟೈಮ್ ಏನು ಮಾಡಿದ್ರು, ವೀಡಿಯೋ ತೆಗೀರಿ ಅಂತ ಫೋನ್ ಕೊಟ್ಟರೆ ಆನೇ ಆಗಿರಲಿಲ್ಲ. ಸೊ ನಾನು ಇವಾಗ ಆನ್ ಮಾಡಿಕೊಟ್ಟಿದ್ದೀನಿ. ಅದರ್ವೈಸ್ ಸೋನು ಸರ್ಕ್ಮಾ, ದಿಸ್ ಇಸ್ ಮೈ ಔಟ್ಫಿಟ್. ಈ ಔಟ್ಫಿಟ್ ನಾನು ಎಸ್ಸಲ್ಲಿ ಇವಾಗ ರಿಪೀಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ನಥಿಂಗ್ ಗ್ರೇಟ್, ಹಾಕಿದ್ದೆ ಹಾಕ್ತಾಯಿದ್ದೀನಿ. ಯಾರೂ ಕಮೆಂಟ್ ಮಾಡಿಬಿಡಿ ಯೂನಿಫಾರ್ಮಾ ಅಂತ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲೊಂದು ನ್ಯಾನೋ ಪ್ಲಾಸ್ಟಿಯಾ ನಡೀತಾ ಇದೆ. ಶ್ರೀ ಸ್ವಾತಿ ಅವ್ರದ್ದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಬಿಫೋರ್ ತೊಗೊಂಡಿದ್ದೀನಿ. ಎಲ್ಲಿಂದ ಬಂದಿದ್ದವರು? ಬಾಗಲಕೋಟಿಂದ ಬಂದಿದ್ದಾರೆ. ಅವ್ರಿಗೆ ಎಷ್ಟು ಡೆನ್ಸ್ ಇದೆ ಅಂದರೆ, ವಾಲ್ಯೂಮ್ ಇದೆ ಮತ್ತು ಫುಲ್ಲು ಉದ್ದ ಇದೆ ಕೂದಲು. ಸೊ ಆಬ್ವಿಯಸ್ಲಿ ಒಬ್ಬರ ಕೈಯಲ್ಲಿ ಆಗಲ್ಲ ಇದು. ಈ ಕಡೆ ಸೋಮ, ಈ ಕಡೆ ಪುಷ್ಪ, ಹಿಂದೆ ಪಟ್ರಿ ನಾರಾಯಣ. 3-4 ಜನ ಮಾಡಲೇಬೇಕು ನಿಂತ್ಕೊಂಡು, ಯಾಕಂದರೆ ಒಬ್ಬರು ಮಾಡಿದ್ರೆ ಆನ್ ಟೈಮಲ್ಲಿ ಫಿನಿಶೇ ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರು ಬಾಗಲಕೋಟೆ ಬೇರೆ ಹೋಗಬೇಕು ವಾಪಸ್ಸು. ಸೊ ದ್ಯಾಟ್ ಇಸ್ ವೈ. ಇಲ್ಲಿ ನೋಡಿ, ಇಲ್ಲೊಂದು ನ್ಯಾನೋ ಪ್ಲಾಸ್ಟಿಯಾ, ನ್ಯಾನೋ ಪ್ಲಾಸ್ಟಿಯಾ ಮೊದಲು ಬಂದ್ಬಿಟ್ಟಿದೆ ನನಗೆ. ಇಲ್ಲೊಂದು ನ್ಯಾನೋ ಪ್ಲಾಸ್ಟಿಯಾ ನಡೀತಾ ಇದೆ. ಮ್ಯಾಮ್ ನೀವೆಲ್ಲಿಂದ ಬಂದಿದ್ದು? ಮಂಡ್ಯ. ಓಕೆ. ಆಮೇಲೆ ಇಲ್ಲೂ ನ್ಯಾನೋ ಪ್ಲಾಸ್ಟಿಯಾ ನಡೀತಾ ಇದೆ. ಮ್ಯಾಮ್ ನೀವೆಲ್ಲಿಂದ ಬಂದಿದ್ದು? ಮಾಗಡಿ. ನಮ್ಮ ಮಾಗಡಿ ರುಕ್ಕೋರು ಬಂದಿದ್ರಲ್ಲ ನಮ್ಮ ಸಲೂನ್ಗೆ ಬೂಟಾಕ್ಸ್ ಮಾಡಿಸ್ಕೊಳ್ಳೋಕ್ಕೆ, ಸಮ್ವೇರ್ ದೇರ್, ಅವರ ಮನೆ ಹತ್ರನೇ. ಹಾಯ್ ಹೇಳಿ ಮ್ಯಾಮ್. ಅವ್ರದ್ದು ನ್ಯಾನೋ ಪ್ಲಾಸ್ಟಿಯಾ ನಡೀತಾ ಇದೆ. ಶೀ ಈಸ್ ಅ ಸಲೂನ್ ಓನರ್ ಅಲ್ವಾ ಮ್ಯಾಮ್ ನೀವು? ಎಸ್ ಮ್ಯಾಮ್. ಅವರು ಸಲೂನ್ ಓನರು. ಹೇಗೆ ಅನಿಸ್ತಾ ಇದೆ? ಇನ್ನೊಂದು ಸಲೂನಿಗೆ ಬಂದು ಮಾಡಿಸ್ಕೊತಾ ಇದ್ದೀರಾ? ಬರ್ತಿದ್ದೀನಿ ಮ್ಯಾಮ್. ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಅಲ್ಲೊಬ್ಬರದು ಮೆನ್ ನ್ಯಾನೋ ಪ್ಲಾಸ್ಟಿಯಾ ನಡೀತಾ ಇದೆ. ನಮ್ಮ ಮ್ಯಾನೇಜರ್ರಾಗು ಮ್ಯಾನೇಜರ್ ಕೆಲಸ ಬಿಟ್ಟು ಇನ್ನೆಲ್ಲ ಕೆಲಸನೂ ಮಾಡ್ತಾರೆ ಅವರು ಪಾಪ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ರೇಗ್ ಬೇಡ ನಮ್ಮ ಕ್ಲೈಂಟ್ ಮೇಲೆ. ಬ್ಯುಸಿ ಡೇ. ಈಗ ಆಲ್ಮೋಸ್ಟ್ ಇವಾಗ ಎಷ್ಟು ಗಂಟೆ ಗೊತ್ತಾ? ಈವ್ನಿಂಗ್ 4:15 ಆಗ್ತಾಯಿದೆ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡಿ ಇಲ್ಲಿ ನೋಡಿ ಸ್ಕಿನ್ ಎಲ್ಲ ಆಯಿಲಿ ಆಗಿಬಿಟ್ಟಿದೆ. ಹೊಗೆನಲ್ಲಿ ಬೇರೆ ಕೆಲಸ ಮಾಡ್ತೀವಿ. ಸ್ವಲ್ಪ ಹೊತ್ತು ಆಚೆ ಬಂದು ಒಳಗಡೆ ಹೋಗೋದು ನಾನು. ಸೊ ಕೆಲಸ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ನಡೆಯಲ್ಲ. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಯೂಟ್ಯೂಬ್ ಮಾಡೋಕ್ಕೆ, ಯೂಟ್ಯೂಬ್ ವ್ಲಾಗ್ಸ್ ಮಾಡೋಕ್ಕೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ ನಾನು 1K ರೀಚ್ ಆಗಿಬಿಟ್ಟಿದ್ದೀನಿ, 1K ಸಬ್ಸ್ಕ್ರೈಬರ್ಸ್. ಯಾರೆಲ್ಲ ಈ ವಿಡಿಯೋ ಇನ್ನೂ ನೋಡ್ತಾ ಇದ್ದೀರಾ,
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರಿಪ್ಷನ್ ಇಸ್ ಫ್ರೀ. ಆಬ್ವಿಯಸ್ಲಿ ಯು ಹ್ಯಾವ್ ಟು ಸಪೋರ್ಟ್ ಮೀ. ಸಪೋರ್ಟ್ ಮಾಡ್ಬೇಕು ನೀವೆಲ್ಲ. ಒಬ್ರದ್ದು ಮೆನ್ ನ್ಯಾನೋಪ್ಲಾಸ್ಟಿಯಾ ತೋರಿಸಿದ್ನಲ್ಲ, ಅವ್ರದ್ದು ರಿಸಲ್ಟ್ ತೋರಿಸ್ತೀನಿ. ನನ್ನ ಹತ್ರ ಬಿಫೋರ್ ಇಲ್ಲ, ತುಂಬಾ ಥಿಕ್ ಹೇರು, ರಫ್ ಹೇರು, ಡ್ರೈ ಹೇರ್ ಇತ್ತು. ಸೊ ಅದಕ್ಕೆ ನಾವು ನ್ಯಾನೋಪ್ಲಾಸ್ಟಿಯಾ ಮಾಡಿದ್ದೀವಿ. ಯೂಶಲಿ ಮೆನ್ನಿಗೆ 10 months ಬರಲ್ಲ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, 10 months ಬರಲ್ಲ. ಎಷ್ಟು ಮಂತ್ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ ಎಷ್ಟು ಮಂತ್ಸ್ ಬರುತ್ತೆ ಅವ್ರದ್ದು ಅಂತ. ಅದರ್ವೈಸ್ ನಾನು ಇವಾಗ ತೋರಿಸಿದ ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್ಸ್ ಎಲ್ಲ ಇನ್ನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ, ಬೇಗ ಆಗಿದ ತಕ್ಷಣ. ಆ್ಯಕ್ಚುಲಿ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಕಂಟೆಂಟ್ ಐಡಿಯಾ ಸಿಗೋಲ್ಲ. ಬಿಕಾಸ್ ಸಲೂನ್ ವ್ಲಾಗ್ಸಲ್ಲಿ ಏನು ನಡೆಯುತ್ತೆ, ಬಿಫೋರ್ ಆಫ್ಟರ್ ತೋರಿಸಿ ಜನಗಳಿಗೆ ಬೋರ್ ಆಗಿಬಿಡುತ್ತೆ ಅಂತ ನಾನೇನು ಪ್ಲ್ಯಾನ್ ಮಾಡಿದ್ದೇನೆ ಅಂದರೆ, ರಿಪ್ಲೈಯಿಂಗ್ ಟು ಯುವರ್ ಕಮೆಂಟ್ಸ್. ಇನ್ಸ್ಟಾಗ್ರಾಮಲ್ಲಿ ಫನ್ನಿ ಕಮೆಂಟ್ಸ್ ಬಂದಿರುತ್ತೆ, ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಮೇ ಬಿ ಬೈ ನೆಕ್ಸ್ಟ್ ವ್ಲಾಗ್ ಕಮೆಂಟ್ಸ್ನ ಪಿಕ್ ಮಾಡಿ ಆ ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ಬಿಕಾಸ್ ನನ್ನ ಮೋಸ್ಟ್ ಆಫ್ ದ ವ್ಯೂಸ್ ನಂಗೆ ಇನ್ಸ್ಟಾಗ್ರಾಮಲ್ಲೇ ಬರೋದು, ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಆಲ್ಸೋ. ಸೊ ಬಂದಿದ್ದ ಕಮೆಂಟ್ಸ್ಗೆ ನಾನು ಆನ್ಸರು ಮಾಡ್ತೀನಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋಯ್ತು, ಈಗ ನಮಗೆ ಕಾಲ್ಸ್ಗಳು ಬರುತ್ತಲ್ಲ, ಎಂಕ್ವೈರಿ ಕಾಲ್ಸು ನ್ಯಾನೋಪ್ಲಾಸ್ಟಿಯಾ ಬಗ್ಗೆ ಎಲ್ಲ. ಸೊ ಏನು ಮಾಡ್ತಾಯಿದ್ದಾರೆ, ಬೇರೆ ಸಲೂನ್ಸಲ್ಲಿ ಇಂದ ಎಲ್ಲ ಫೋನ್ ಮಾಡಿ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ ನಮಗೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಒನ್ ಕ್ಲೈಂಟಿಗೆ ನಾವು ಈ ಪರ್ಟಿಕ್ಯುಲರ್ ಬ್ರ್ಯಾಂಡು ಅದನ್ನು ನಾವು ಚೂಸ್ ಮಾಡೋದು ಓನ್ಲಿ ಆಫ್ಟರ್ ವಿ ಸಿ ದರ್ ಹೇರ್. ಅವ್ರ ಹೇರ್ ಟೆಕ್ಸ್ಚರು, ಅವ್ರ ಸ್ಕ್ಯಾಲ್ಪ್ ಹೆಲ್ತಿ ಹೆಂಗಿದೆ, ಅವ್ರ ವಾಲ್ಯೂಮ್, ಅವ್ರ ಹೇರ್ ಫಾಲು ಅವೆಲ್ಲ ನೋಡಿಕೊಂಡು ವಿ ವಿಲ್ ಚೂಸ್ ದ ಬ್ರ್ಯಾಂಡ್. ಈಗ ಒಂದು ಬ್ರ್ಯಾಂಡ್ ಮಾತ್ರ ನಾವು ಯೂಸ್ ಮಾಡ್ತಾ ಇಲ್ಲ. ಸೊ ನ್ಯಾನೋಪ್ಲಾಸ್ಟಿಯಾನಲ್ಲೇ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ಅದಕ್ಕೆ ಆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಏನಿದೆ, ಇಟ್ಸ್ ಜಸ್ಟ್ ಪರ್ಟಿಕ್ಯುಲರ್. ಈ ಒನ್ ಕ್ಲೈಂಟ್ಗೆ ಏನೋ ಹೇರ್ ಫಾಲ್ ಇಶ್ಯೂ ಆಗಿ ಬಂದಿರ್ತಾರೆ, ಇಲ್ಲ ಸ್ಕ್ಯಾಲ್ಪ್ ವೀಕ್ ಇರುತ್ತೆ, ಥಿನ್ ಹೇರ್ ಇರುತ್ತೆ, ಒಬ್ಬೊಬ್ರು ಥಿಕ್ ಹೇರ್ ಇರುತ್ತೆ. ಸೊ ದೇರ್ ಇಸ್ ಡಿಫ್ರೆಂಟ್ ಬ್ರ್ಯಾಂಡ್ಸ್. ಅದನ್ನು ನಾನೇ ಚೂಸ್ ಮಾಡಿ ಯಾರಿಗೆ ಯಾವ ಬ್ರ್ಯಾಂಡದು ನ್ಯಾನೋಪ್ಲಾಸ್ಟಿಯಾ ಮಾಡಬೇಕು ಅಂತ ನಾನೇ ಡಿಸೈಡ್ ಮಾಡಿ ಹೇಳೋದು. ಸೊ ಐ ಡೋಂಟ್ ನೋ, ಯಾರ್ಯಾರೋ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಯಾವ ಬ್ರ್ಯಾಂಡದು. ಸೊ ಪರ್ಟಿಕ್ಯುಲರ್ಲಿ ಒನ್ ಬ್ರ್ಯಾಂಡ್ ಹೇಳೋಕ್ಕಾಗಲ್ಲ, ಸಲೂನ್ ಓನರ್ಸ್ ಅವರೇ ಫಿಗರ್ ಔಟ್ ಮಾಡಬೇಕು. ಐ ಡೋಂಟ್ ನೋ, ನನ್ನ ಮೇಲೆ ಯಾಕೆ ಡಿಪೆಂಡ್ ಆಗ್ತಾ ಇದ್ದಾರೆ, ಐ ಹ್ಯಾವ್ ನೋ ಐಡಿಯಾ ವೈ. ಸೊ ಒನ್ ಬ್ರ್ಯಾಂಡ್ ಅಂತೂ ನಾನು ಮಾಡ್ತಾಯಿಲ್ಲ ಫಾರ್ ಶೋರ್. ಒಂದೊಂದು ಸತಿ ನಾನು ಯಾಕೆ ರೋಡಿಗೆ ಬಂದು ಮಾತಾಡ್ತೀನಿ ಅಂದರೆ, ಸಲೂನ್ ಒಳಗಡೆ ಮ್ಯೂಸಿಕ್ ನಡೀತಾ ಇರುತ್ತೆ. ಸೊ ಮ್ಯೂಸಿಕ್ ಕಾಪಿರೈಟ್ ಬಂದುಬಿಡುತ್ತೆ ಅಂತ ನಾನು ಸ್ವಲ್ಪ ಆಚೆ ಬಂದು ಮಾತಾಡ್ತೀನಿ. ಮತ್ತು ಕ್ಲೈಂಟ್ಸ್ ಸ್ವಲ್ಪ ನೆಮ್ಮದಿಯಾಗಿ ಏನಾದರೂ ಮಾಡಿಸ್ಕೊಳ್ಳೋಕೆ ಬಂದರೆ ಇಟ್ ವಿಲ್ ಬಿ ಡಿಸ್ಟರ್ಬಿಂಗ್ ದಮ್. ನಾನೇನಾದರೂ ಮಧ್ಯದಲ್ಲಿ ಹೋಗಿ ಮಾತಾಡಿಸ್ತಾ ಇರೋದು, ಇಲ್ಲ ನನಗೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಇಟ್ ವಿಲ್ ಡಿಸ್ಟರ್ಬ್ ದೆಮ್. ಸೊ ಅದಕ್ಕೆ ನಾನು ಸ್ವಲ್ಪ ಆಚೆ ಬಂದು ವೀಡಿಯೋಸ್ ಮಾಡೋದು. ಆ್ಯಂಡ್ ಆಲ್ಸೋ ಕಾಪಿರೈಟ್ ಇಶ್ಯೂಸ್ ಬಂದುಬಿಡುತ್ತೆ. ಸಾಂಗ್ ನಡೀತಾ ಇರುತ್ತೆ ಒಳಗಡೆ. ಎಷ್ಟೊಂದು ಜನ ಅಡ್ರೆಸ್ ಕೇಳ್ತಾ ಇರ್ತೀರಾ, ಲೊಕೇಶನು ಅಂತ ಕೇಳ್ತಾ ಇರ್ತೀರಾ. ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ, ಸೊ ಇಲ್ಲಿ ಡಿಮಾರ್ಟ್ ಬ್ಯಾಕ್ ಗೇಟ್ ಇದೆ, ಇದು ಪೈಪ್ಲೈನ್ ರೋಡು, ಹೀಗೆ ಇಲ್ಲಿ ಆಕಾಶ್ ಫೋಟೋಗ್ರಫಿ ಅಂತ ಏನೋ ಇದೆ. ಸೊ ದಿಸ್ ಇಸ್ ದ ಪೈಪ್ಲೈನ್. ಇಲ್ಲಿ ಗೀತಾ ಸಿಲ್ಕ್ಸ್ ಇದೆ, ಇಲ್ಲಿದೆ ಗೀತಾ ಸಿಲ್ಕ್ಸ್, ಈ ಟ್ರೀ ಹಿಂದೆ ಇಲ್ಲಿ ಗೀತಾ ಸಿಲ್ಕ್ಸ್ ಇದೆ. ಗೀತಾ ಸಿಲ್ಕ್ಸ್ ಆಪೋಸಿಟ್ ರೋಡು, ಈ ರೋಡಿಗೆ ಬರ್ಬೇಕು ನೀವು. ಇಲ್ಲೊಂದು ಅಪ್ಪು ಎಗ್ ರೈಸ್ ಕಾರ್ನರ್ ಅಂತಿದೆ, ಅಲ್ಲಿ ಒಂದು ಬ್ಯಾಕ್ ಗೇಟ್ ಇದೆ, ಡಿಮಾರ್ಟ್ ಬ್ಯಾಕ್ ಗೇಟ್. ಅಲ್ಲಿ ಕಾಣಿಸ್ತಾ ಇದೆಯಾ, ಝೂಮ್ ಮಾಡ್ತೀನಿ ರೀ. ಅಲ್ಲೊಂದು ಡಿಮಾರ್ಟ್ ಬ್ಯಾಕ್ ಗೇಟ್ ಇದೆ. ಆ ಬ್ಯಾಕ್ ಗೇಟ್, ಒಂದು ನಿಮಿಷ, ಆ ಬ್ಯಾಕ್ ಗೇಟ್ಗೆ ಹಿಂಗೆ ಬಂದು ಎಕ್ಸಾಕ್ಟ್ಲಿ ಇಫ್ ಯು ಟೇಕ್ ದಿಸ್ ರೈಟ್, ಅಪ್ಪು ಎಗ್ ರೈಸ್ ರೈಟ್ ತೊಗೊಂಡ್ರೆ ಇಲ್ಲಿ ನಿಮಗೆ ಸಲೂನ್ ಕಾಣಿಸುತ್ತೆ. ಇಲ್ಲ ನಾನು ಬೋರ್ಡ್ ಇಟ್ಟಿದ್ದೀನಿ ವಿಸಿಬಿಲಿಟಿಗೆ ಅಂತ, ತೋರಿಸ್ತೀನಿ ರೀ. ಸೊ ದಿಸ್ ಇಸ್ ದ ಬೋರ್ಡ್, ಇದೇ ಸಲೂನು, ಇಲ್ಲಿ ಒಳಗಡೆ ಬರಬೇಕು. ಸೊ ತುಂಬ ಕನ್ಫ್ಯೂಷನ್ ಮಾಡ್ಕೋಬೇಡಿ, ತುಂಬ ಕನ್ಫ್ಯೂಷನ್ ಮಾಡ್ಕೋಬೇಡಿ. ತುಂಬ ಕನ್ಫ್ಯೂಷನ್ ಆದರೆ ಕಾಲ್ಸ್ಗಳು ಮಾಡ್ತೀರಾ, ಇಲ್ಲಿ ಬ್ಯಾಕ್ ಗೇಟ್ ಹತ್ರನೇ ಇದ್ದೀನಿ ಕಾಣಿಸ್ತಾ ಇಲ್ಲ ಅಂದರೆ ಅಫ್ಕೋರ್ಸ್ ಬೋರ್ಡ್ಸ್ ಹಾಕೋಕ್ಕೆ ಬಿಡೋಲ್ಲ BBMP ಅವರು. ಸೊ ಅಲ್ಲಿ ಬ್ಯಾಕ್ ಗೇಟ್ ಇದೆ, ಅಲ್ಲಿಂದ ಸೀದಾ ಹಿಂಗೆ ಬಂದು ಹಿಂಗೆ ಸಲೂನಿಗೆ ಬರ್ಬೇಕು ನೀವು. ತುಂಬ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಕಸ್ಮಾತು ನೀವು ಡಿಮಾರ್ಟ್ ಫ್ರಂಟ್ ಗೇಟಲ್ಲಿ ಇದ್ದೀರಾ ಅಂದ್ಕೊಂಡ್ರೆ, ಸೊ ಡಿಮಾರ್ಟ್ ಫ್ರಂಟ್ ಗೇಟು ಈ ರೋಡಲ್ಲಿ ರೈಟ್ ಸೈಡ್ ಇದೆ. ಸೊ ರೈಟಲ್ಲೇ ಇದೆ ನಮ್ಮ ಬಿಲ್ಡಿಂಗ್, ಅದ್ರ ಹಿಂದೆನೇ ಡಿಮಾರ್ಟ್ ಇರೋದು. ಸೊ ಅಲ್ಲಿ ಡಿಮಾರ್ಟ್ ಮೇನ್ ಗೇಟು ಸ್ವಲ್ಪ ಹಿಂಗೆ ಬಂದು ಫಸ್ಟ್ ಲೆಫ್ಟೇ ತೊಗೋಬೇಕು ನೀವು. ಈ ಲೆಫ್ಟ್ ತೊಗೊಂಡು ಇಲ್ಲಿ ಬಂದರೆ ಇಲ್ಲೇ ಇದೆ ಸಲೂನು. ಸೊ ತುಂಬ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಂದ್ರೂ ಕನ್ಫ್ಯೂಷನ್ ಆದರೆ ಕಾಲ್ ಮಾಡಿ, ಇಲ್ಲಾಂದರೆ ಗೂಗಲಲ್ಲಿ ಹೇರ್ವೇ ಸಲೂನ್ ಸುಂಕದಕಟ್ಟೆ ಅಂತ ಹಾಕ್ಬಿಟ್ರೆ ಅಲ್ಲೇ ನಿಮಗೆ ಲೊಕೇಶನ್ ಸಿಗುತ್ತೆ. ಓಕೆ, ನಾನು ಹೇಳಿದ್ದು ಈ ರೋಡು
ಇಲ್ಲಿ ಇದು ಮೇನ್ ರೋಡ್ ಇದೆ ನೋಡಿ, ಮಾಗಡಿ ಮೇನ್ ರೋಡು. ಇಲ್ಲಿ ರೈಟಲ್ಲೇ ಡಿಮಾರ್ಟ್ ಇರೋದು. ದೆನ್ ಯು ಹ್ಯಾವ್ ಟು ಕಮ್ ಟೇಕ್ ದಿಸ್ ಫಸ್ಟ್ ಲೆಫ್ಟ್. ಮೇನ್ ಗೇಟಿಂದ ಫಸ್ಟ್ ಲೆಫ್ಟ್ ತೊಗೋಬೇಕು. ಆ್ಯಂಡ್ ದೆನ್ ಏರ್ವೇಸಿಗೆ ಬರ್ತೀರಾ, ತೋರಿಸ್ತೀನಿ ನೋಡಿ, ಇಲ್ಲಿಗೆ ಬರ್ತೀರಾ. ದಿಸ್ ಇಸ್ ದ ಬಿಲ್ಡಿಂಗ್. ಡೋರ್ ಹಿಂಗೆ ಕಾಣಿಸುತ್ತೆ, ಬೋರ್ಡಿಂಗ್ ಇರುತ್ತೆ. ನಾವು ಇಲ್ಲಿ ಒಳಗಡೆ ಇರ್ತೀವಿ, ಒಳಗಡೆ ಬಂದುಬಿಡಿ. ಓಕೆ, ಹೇಗಿದೆ ಸರ್ ನ್ಯಾನೋಪ್ಲಾಸ್ಟಿ? ಚೆನ್ನಾಗಿದೆ. ನಿಮಗೆ ಶೈನು ಸ್ಮೂತ್ 100% ಇರುತ್ತೆ. ಬಟ್ ಹೇರ್ ಟೆಕ್ಸ್ಚರು ನಿಮಗೆ ಹಾಂ 70% ಅಷ್ಟೇ ಬರೋದು. ಏನಕ್ಕೆ ಹೇಳಿ? ಏನಕ್ಕೆ? ಸ್ವಲ್ಪ ಜಾಸ್ತಿ ವೇವಿ ಇತ್ತು ನಿಮ್ಮದು ಹೇರ್. ಹಾಕ್ತೀರಾ ಆಯಿಲು? ಅಭ್ಯಾಸ ಇದೆಯಾ? ಹಾಯಲ್ಲೆಲ್ಲ ನನ್ ಮೇಲೆ ಆಣೆ ಇಟ್ಟಳು. ಕಲರ್ ಅಭ್ಯಾಸನೇ ಇಲ್ವಾ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ. ಇಲ್ಲ ಇಲ್ಲ ಅಲ್ಲ? ಆಯಿಲ್ ಇಲ್ಲ ಹಾಕಲ್ಲ. ಇಲ್ಲ. ಓಕೆ ಫೈನ್. ನಾನು ಹೇಳಿರೋ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ? ಓಕೆ, ಅಂದರೆ ಡೈಲಿ ಅಪ್ಲೈ ಮಾಡ್ಬೋದಲ್ಲ? ಡೈಲಿ ವಾಶ್ ಮಾಡ್ತೀರಾ? ಡೈಲಿ ಎಷ್ಟು ಜಾಸ್ತಿ ವಾಶ್ ಮಾಡ್ತೀರಾ ಅಷ್ಟು ಬೇಗ ನ್ಯಾನೋಪ್ಲಾಸ್ಟಿಯಾ ಇದಾಗುತ್ತೆ, ಹೌದಾ? ಫೇಡ್ ಆಫ್ ಆಗುತ್ತೆ. ಸೊ ವೀಕ್ಲಿ 3 times ಮಾಡ್ಬೋದು. ಹಾಂ, 3 times ಮಾಡ್ಬೋದು. ಮತ್ತು ಬೇರೆ ಟೈಮಲ್ಲಿ ಅಂದರೆ ಬೇರೆ ದಿನ ವಾಶ್ ಮಾಡೋ ಅಭ್ಯಾಸ ಯೂಶಲಿ ಗಂಡಸರಿಗೆಲ್ಲ ದಿನ ವಾಶ್ ಮಾಡಬೇಕಲ್ಲ. ನನ್ನ ಮೆಜಾರಿಟಿ ಯಾರ್ಯಾರು ಬರ್ತಾರೆ ಎಲ್ಲ ದಿನ ವಾಶ್ ಮಾಡೋರೆ. ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. ಡೈಲಿ ಇಲ್ಲೇ ವಾಶ್ ಮಾಡಿ. ಇನ್ನೊಂದೇನಂದರೆ ನ್ಯಾನೋಪ್ಲಾಸ್ಟಿಯಾ ವಾಶ್ ಮೇಲೂ ಡಿಪೆಂಡ್ ಆಗುತ್ತೆ, ಎಷ್ಟು ವಾಶ್ ಮಾಡ್ತೀರಾ. ಸೊ ಲೇಡೀಸ್ಗೇನೋ 10 months ಬಂದುಬಿಡುತ್ತೆ. ವೀಕ್ಲಿ 3 times ಸಾಕಾಯ್ತು, ಸಾಕು. ಓಕೆ ಸರ್, ಏನಾದರೂ ಡೌಟ್ ಇದೆಯಾ? ಏನಿಲ್ಲ. ಏನೂ ಇಲ್ವಾ? ಹಾಂ, ಏನೂ ಡೌಟ್ ಇಲ್ವಾ? ಏನಿಲ್ಲ. ಓಕೆ ಫೈನ್ ಸರ್. ಒಂದು ನ್ಯಾನೋಪ್ಲಾಸ್ಟಿಯಾ ಮಾಡಿದ್ವಿ ಅಂತ ಇಲ್ಲಿ ನೋಡಿ ಸರ್, ಮುಂದೆ ಬನ್ನಿ. ಇಲ್ಲಿ ನೋಡಿ ಎಷ್ಟು ಸ್ಮೂತ್ ಇದೆ. ನಿಮಗೂ ನ್ಯಾನೋಪ್ಲಾಸ್ಟಿಯಾ ಬೇಕಿದೆ, ಇವನ್ ಮೆನ್ನಿಗೂ ಮಾಡ್ತೀವಿ. ಇದು ನೋಡಿ ಫುಲ್ 100% ಬರಲ್ಲ. ಸೊ ಯಾರ್ಯಾರು ಫುಲ್ ಟೆನ್ಷನ್ ತೊಗೋತೀರಾ 100% ಬೇಡ ನನಗೆ 100%, ಸೊ ಯು ಕ್ಯಾನ್ ಗೋ ಫಾರ್ ನ್ಯಾನೋಪ್ಲಾಸ್ಟಿಯಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಮುಂಚೆ ನೀವು ಏನೋ ಮಾಡಿಸಿದ್ದೀರಾ, ಏನಿದು? ಅಂದರೆ ಫಸ್ಟಾ ಟ್ರೀಟ್ಮೆಂಟಾ ಸ್ಮೂತಿಂಗ್ ಮಾಡಿಸಿದ್ದೆ. ಫೈನ್. ಅದು ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ ಇಲ್ಲಿ. ಇನ್ನೂ ಇದೆಯಾ? ಇದೆ. ಕಟ್ ಮಾಡ್ತಿದ್ದೆ, ಅದಕ್ಕೆ ಲೆವೆಲ್ ಮಾಡ್ತಿದ್ದೆ. ಓಕೆ ಫೈನ್. ಇವಾಗ ಬರೀ ಯು ಕಟ್ ಸಾಕಾ, ಸ್ಟ್ರೈಟ್ ಕಟ್ಟಾ? ಅಂದರೆ ನನ್ನ ಫೇಸಿಗೆ ಏನು ಸೆಟ್ ಆಗುತ್ತಾ ಆ ಥರ. ಓಕೆ, ಹಂಗೆ ಹೇರ್ ಫಾಲ್ ಆಗ್ತಾ ಇದೆಯಾ? ಮೇಬಿ ರೀಸನ್ ಮ್ಯಾಮ್? ಡ್ಯಾಂಡ್ರಫ್ ಇದೆ. ಡ್ಯಾಂಡ್ರಫ್ ಇದೆ. ಹೌದು ಮ್ಯಾಮ್, ಡ್ಯಾಂಡ್ರಫ್ ಇದೆ. ಸೊ ರೈಟ್ ನೌ ಯು ವಾಂಟ್ ಟು ಗೋ ಫಾರ್ ಎನಿ ಅಡ್ವಾನ್ಸ್ ಹೇರ್ ಕಟ್ ಆರ್ ಜಸ್ಟ್ ಯು ಕಟ್, ವಿ ಕಟ್? ಗೋ ಫಾರ್ ಅಡ್ವಾನ್ಸ್ ಹೇರ್ ಕಟ್. ಸ್ವಲ್ಪ ಲೈಟ್ ವೇಟ್ ಆಗುತ್ತೆ ಹೇರು, ಆಮೇಲೆ ನೀವು ಡ್ಯಾಂಡ್ರಫ್ ಕ್ಲಿಯರ್ ಮಾಡಿಸ್ಕೋಬೇಕು. ದಟ್ಸ್ ದ ಅಡ್ವಾನ್ಸ್ ಹೇರ್ ಕಟ್ ವಿಚ್ ಐ ಸಜೆಸ್ಟೆಡ್ ಯು. ಅಂದರೆ ಫ್ರಂಟ್ ಕಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಲೇಯರಲ್ಲಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಲೇಯರ್. ಲೇಯರ್ ಮಾಡೋದು. ನಿಮಗೆ ಸೆಟ್ ಆಗಿಲ್ಲ ಅಂದರೆ ಆಮೇಲೆ ಇಫ್ ಯು ಡೋಂಟ್ ಲೈಕ್ ಇಟ್. ಆಗಿರೋದು ಈಗ ಜಸ್ಟ್ ಶೇಪ್ ಬೇಕು ನನಗೆ, ಲೇಯರ್ ಅಂದರೆ ಸ್ಟ್ರೈಟ್ ಸಖತ್ ಆಡಕ್ಕಂತಾರೆ ಈಗ. ಹೌದು. ಅದಕ್ಕೆ ನಾನು ಇಲ್ಲಿದೆ ನೋಡಿ ನಿಮಗೆ, ಇಲ್ಲಿ ನೋಡಿ, ಹೌದು ಇಲ್ಲಿ ಬ್ಯಾಲೆನ್ಸ್ ಇದೆ ಸ್ಮೂತ್ನಿಂಗ್ದು, ಮತ್ತು ಹೇರ್ ಫಾಲ್ ಆಗ್ತಾ ಇದೆ. ಅಂದರೆ ನಾನು ಅದಕ್ಕೆ ಏನು ಅನ್ಕೊಂಡಿದ್ದೀನಿ, ಈಗ ಲೆಂತ್ ನಂದು ಫಾಸ್ಟ್ ಗ್ರೋಯಿಂಗ್ ಇದೆ, ಇದೆಯಾ? ತುಂಬ ಇದೆ. ಅದಾದಮೇಲೆ ಮಾಡಿಸ್ಬೇಕು ಅಂತ. ಸೂಟ್ ಆಗತ್ತಲ್ವಾ ನಿಮಗೆ? ನಿಮ್ಗೆ ಓಕೆ ಅಲ್ವಾ? ಲಾಂಗ್ ನೆಕ್ ಇದೆ ಅವ್ರಿಗೆ. ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಇನ್ 3 months ಅಲ್ಲಿ ಬೆಳೆದು ಬಿಡುತ್ತೆ ಕೂದಲು ಅಂತ. ಮಾತೇ ಇಲ್ಲ. ಮೋರ್ ಓವರ್ ಅವ್ರ ಲಾಂಗ್ ಹೇರ್ ಇದೆ, ಕೊರಿಯನ್ ಲೇಯರ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಕ್ಲಿಯರ್ ಇರಲ್ಲ. ಸರ್ ನಿಮ್ಗೇನು ಬೇಡವಾ? ಇವಾಗ ತಾನೇ ಆಗಿತ್ತು. ಮಂಗಳವಾರ ಒಂದಿನ ಕ್ಲೋಸು. ಓ ನೈಟ್ ಬಂದಿದ್ರಾ? ಓಕೆ ಸರ್. ಇಲ್ಲಿ ನೋಡಿ ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್. ಆವಾಗಲೇ ನಾನು ತೋರಿಸಿದ್ನಲ್ಲ, ಒಬ್ಬರದು ನ್ಯಾನೋಪ್ಲಾಸ್ಟಿಯಾ ನಡೀತಾ ಇದೆ, ಬಾಗಲಕೋಟೆಯಿಂದ ಬಂದಿದ್ದಾರೆ ಅಂತ. ಸಕ್ಕತ್ತಾಗಿ ಬಂದಿದೆ. ಇಲ್ಲಿ ನೋಡಿ, ಶೈನು, ಸ್ಮೂತು, ಸ್ಟ್ರೈಟು. ಅವ್ರು ಸ್ವಲ್ಪ ಅರ್ಜೆಂಟಲ್ಲಿ ಬೇರೆ ಇದ್ದಾರೆ, ಹೊರಡೋಕ್ಕೆ ಲಾಸ್ಟ್ ಬಸ್ ಇದೆಯಂತೆ ಮೆಜೆಸ್ಟಿಕ್ಕಿಂದ ಬಾಗಲಕೋಟೆಗೆ. ಮ್ಯಾಮ್ ಹೇಗಿದೆ ನ್ಯಾನೋಪ್ಲಾಸ್ಟಿಯಾ? ತುಂಬ ಚೆನ್ನಾಗಿ ಬಂದಿದೆ. ಅರ್ಜೆಂಟಲ್ಲಿ ಇದ್ದೀರಾ? ಹೌದು. ಬಟ್ 2 ಮಾತು ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್.
ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಎಸ್, ಅರ್ಜೆಂಟಲ್ಲಿ ಬಂದಿದೆ. ಹಾಂ ಪದೇ ಪದೇ ಬಾಚ್ತಾ ಇದ್ದೀನಾ? ಹಾಂ ನಿಮ್ಮದು ವಾಲ್ಯೂಮ್ ಚೆನ್ನಾಗಿತ್ತು ಅಂತ ಇನ್ನೂ ಚೆನ್ನಾಗಿ ಬಂದಿದೆ. ಹಾಂ ಓಕೆ ಮ್ಯಾಮ್, ಹಾಂ ಹ್ಯಾಪಿ? ತುಂಬ ಹ್ಯಾಪಿ ಮೇಡಮ್.